ರಾತ್ರೋರಾತ್ರಿ ಬಸ್ ತಂಗುತಾಣದಲ್ಲಿ ವಾಮಾಚಾರ. ಬಸ್ ಸ್ಟಾಪ್ ಹತ್ತಿರ ಬರೋದಕ್ಕೂ ಭಯಪಡ್ತಿರುವ ಜನ. ಈ ಊರಿನ ಜನರು ಬಸ್ ನಿಲ್ದಾಣಕ್ಕೆ ಹೋಗೋದಕ್ಕೂ ಭಯ ಬೀಳ್ತಾ ಇದ್ದಾರೆ. ಇನ್ನು ತಂಗುತಾಣದಲ್ಲಿ ನಿಲ್ಲಿ ಅಂತ ಹೇಳಿದ್ರು ಬೇಡವೇ ಬೇಡ ಸಹವಾಸ ಅಂತಿದ್ದಾರೆ. ಯಾಕಂದ್ರೆ ಅಲ್ಲೊಂದು ವಿಚಿತ್ರ ಬರಹ ಬರೆಯಲಾಗಿದೆ. ಅದೇನಾದ್ರೂ ನಮ್ಗೆ ಅಂಟಿಕೊಂಡ್ರೆ ಎಂಬ ಭಯ ಜನರಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ನಮ್ಮ ಜನತೆ ಮುಂದುವರೆದಿದ್ರು ಇನ್ನು ಕೆಲವೊಂದು ಮೂಢನಂಬಿಕೆಯಿಂದ ಹೊರಬರ್ತಿಲ್ಲ. ಆದ್ರೆ ಸಾರ್ವಜನಿಕರು ಬಸ್ಸಿಗಾಗಿ ಕಾಯುವ ಸ್ಥಳದಲ್ಲಿ ಅದೇನು ಮಾಡಿದ್ದಾರೆ ಅಂತ ಒಮ್ಮೆ ನೋಡ್ಬಿಡಿ. ಸುತ್ತಲೂ ರಂಗೋಲಿಯಿಂದ ಗೋಲಾಕಾರದ ಡಿಸೈನ್ ಮಾಡಿದ್ದಾರೆ. ಅದರ ಮಧ್ಯೆ ನಕ್ಷತ್ರ ಆಕಾರದ ಡಿಸೈನ್ ಮಾಡಿ ಒಳಭಾಗದಲ್ಲಿ ಬೊಂಬೆ ಇಟ್ಟಿದ್ದಾರೆ. ಅಕ್ಕಪಕ್ಕ ಲಿಂಬೆಹಣ್ಣು ಮತ್ತು ಮೊಟ್ಟೆ ಇಟ್ಟು ಹೋಗಿದ್ದಾರೆ. ಮುಂಡ್ರಿಗಿ ಪಟ್ಟಣದ ಹುಡ್ಕೋ ಕಾಳಿನ ಭಾಗದಲ್ಲಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಏನಪ್ಪ ಅಂದರೆ, ವ್ಯೋಮಾಚಾರ ಮಾಡಿ ಯಾರೋ ಒಬ್ಬ ಸಾರ್ವಜನಿಕರು ಈ ಥರ ಮಾಡಿದ್ದಾರೆ. ಇದು ಈಗಾಗಲೇ 2ನೇ ಬಾರಿ ಮಾಡಿದ್ದಾರಂತೆ. ಅದರಲ್ಲಿ ಮತ್ತೆ ಒಂದು ಟೈಟಲ್ ಬರೆದಿದ್ದಾರೆ, ಹೋದ ವರ್ಷ ನಾವು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಸಿಗೋದು ತಗೊಳ್ಳೋದು ಬಿಡಲ್ಲ ಅಂತ ಹಾಕಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುವ ಸಂಭವ ಜಾಸ್ತಿ ಇದ್ದು, ಇವರನ್ನು ತಕ್ಷಣವೇ ಪ್ರಕರಣದಲ್ಲಿ ಸೇರಿಸಿಕೊಂಡು ತಮ್ಮ ತಕ್ಕಂಥ ನ್ಯಾಯ ಒದಗಿಸಬೇಕಂತ ಈ ಏರಿಯಾದ ಭಾಗದ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡ್ಕೊಳ್ಳೋಂತೇಳಿ ನಾವು ಮಾನ್ಯರಲ್ಲಿ ತಿಳಿಸ್ಕೊಳ್ತೀವಿ. ಇಷ್ಟೇ ಇದ್ದಿದ್ರೆ ಜನನು ಸುಮ್ಮನೆ ಇರ್ತಿದ್ರೇನೋ. ಅಲ್ಲದೆ ವಾಮಾಚಾರದ ಡಿಸೈನ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬರೆದಿರುವ ಡೈಲಾಗ್ ಜನರನ್ನ ಇನ್ನಷ್ಟು ಭಯಪಡುವಂತೆ ಮಾಡಿದೆ ಕಣ್ರಿ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳದೆ ಬಿಡಲ್ಲ. ಹೌದು, ಕಳೆದ ವರ್ಷ ನಾನು ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳದೆ ಬಿಡಲ್ಲ ಎಂಬ ದೊಡ್ಡದಾಗಿ ಡೈಲಾಗ್ ಬರೆಯಲಾಗಿದೆ. ಹಾಗಾದ್ರೆ ಕಳೆದ ವರ್ಷ ಯಾರು ಏನು ಬಯಸಿದ್ರು ಅದ್ಯಾಕೆ ಅವರಿಗೆ ಸಿಗಲಿಲ್ಲ, ಈ ವರ್ಷ ನಾನು ಪಡೆದುಕೊಳ್ತೇನೆ ಅಂತ ಬರೆದಿದ್ದಾರೆ. ಇದರಿಂದ ಈ ಒಗಟಿನಂತಿರುವ ಸಂದೇಶಕ್ಕೆ ಜನರು ನಾನಾ ಅರ್ಥ ಕಲ್ಪಿಸುತ್ತಿದ್ದಾರೆ. ಯಾರು ಏನನ್ನ ಪಡೆದುಕೊಳ್ಳುತ್ತಾರೆಂಬ ಆತಂಕ ಕೂಡ ಮನೆ ಮಾಡಿದೆ ಕಣ್ರಿ. ಈಗಾಗಲೇ ಹೋದ ವರ್ಷ ಕೂಡ ಮುಂಡ್ರಿಗೆಯಲ್ಲಿ ವಾಮಾಚಾರ ಕೃತ್ಯ ನಡೆದಿತ್ತು. ಈ ಕೃತ್ಯವನ್ನು ಯಾರು ಮಾಡಿದಾರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಬಹುತೇಕ ಈ ದುಷ್ಕರ್ಮಿಗಳು ಈಗಾಗಲೇ ಆತ ಒಂದು ಟೈಟಲನ್ನು ಬರೆದಿದ್ದಾನೆ, ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಈ ವರ್ಷ ನಾನು ತಗೊಳ್ಳದೆ ಬಿಡಲ್ಲ ಅಂತಕ್ಕಂಥ ವಾಮಾಚಾರ ಮಾಡಿ ಹೋಗಿದ್ದಾರೆ. ಅದು ಯಾರು ಮಾಡಿದಾರ, ಏನು ಮಾಡಿದಾರ, ಎದಕ್ಕೆ ಮಾಡಿದಾರ, ಏನು ಊರಿನ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ ಇವತ್ತು ನಮ್ಮ ತಲೆಯಲ್ಲಿ ಮೂಡೈತೆ. ಅಂದಹಾಗೆ ಇದು ನಡೆದಿರೋದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಹುಡ್ಕೋ ಕಾಲನಿಯ ಬಸ್ ನಿಲ್ದಾಣದಲ್ಲಿ. ಇಲ್ಲಿರುವ ಕಾಲನಿ ಜನರೆಲ್ಲ ಶಿಕ್ಷಿತವಂತರೇ ಆಗಿದ್ದಾರೆ. ಆದ್ರೆ ಇಂಥ ಹುಡ್ಕೋ ಕಾಲನಿಯಲ್ಲಿ ಈ ರೀತಿ ನಡೆದಿರುವ ಬಗ್ಗೆ ಹಿರಿಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಭಯಾನಕ ದೃಶ್ಯ ಆಗಿ ಇಲ್ಲಿ ಮಂದಿ ಯಾರು ನಿಲ್ಲಕತ್ತ ಇರಲಿಲ್ಲ, ಎಲ್ಲರೂ ಓಡಾಕತ್ತ ಬಿಟ್ರ. ಎಲ್ಲ ವಸ್ತು ಅಷ್ಟಾಗಿರ್ತಾಗಿಲ್ಲ, ಬಸ್ ಸ್ಟ್ಯಾಂಡಿಗೆ ಮಂದಿ ಜನರು ಬರುವಲ್ರು. ಈ ಥರ ಮಾಡಿ ಏನು ಮಾಡ್ರ ಅಂದ್ರೆ ಜನ ಭಯಭೀತಿಗೊಳಿಸ್ಬಿಟ್ರಲ್ಲ. ಇಲ್ಲಿ ಯಾರು ಮಾಡ್ರ ಸೂಕ್ಷ್ಮ ಆದ ಜನ ಇಲ್ಲೆಲ್ಲ ನೌಕರಿದಾರ ಇರ್ತಕ್ಕಂಥ ಸ್ಥಳ ಇದೆ. ಇಲ್ಲಿ ಇದು ರೋಡ್ನಾಗ ಈ ಥರ ಮಾಡ್ರ ಅವ್ರನ್ನ ಕೂಡಲೇ ಅವ್ರನ್ನ ಬದುಕ್ಬೇಕಂತಂದ್ರೆ ಕಪ್ಪು ಬಣ್ಣದ ಗೊಂಬೆ, ಮೊಟ್ಟೆ, ಎಲೆ ಅಡಿಕೆ, ನಿಂಬೆ ಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ಈ ಹಿಂದೆಯೂ ಇದೇ ರೀತಿ ಮಾಡಿದ್ರಂತೆ. ಆದ್ರೆ ಇಲ್ಲಿ ಒಂದು ವಾಮಾಚಾರ ಇಟ್ಟು ಹೋಗೋದು ಬೇರೆ. ಆದ್ರೆ ಇಷ್ಟೆಲ್ಲ ರಂಗೋಲಿಯಲ್ಲಿ ಡಿಸೈನ್ ಮಾಡಿ ವಾಮಾಚಾರ ಮಾಡೋಕೆ ಸಾಕಷ್ಟು ಸಮಯ ಹಿಡಿದಿರ್ಬೇಕು. ಆದ್ರೆ ಯಾರ ಗಮನಕ್ಕೂ ಈ ಕಿಡಿಗೇಡಿಗಳು ಕಂಡು ಬಂದಿಲ್ಲ ಅನ್ನೋದೇ ವಿಪರ್ಯಾಸ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಗದಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.